ಇವಾಗ ಹಾಗಾದ್ರೆ ಏನು ಮಾಡೋಣ, ಕ್ವಶನ್ ನೋಡೋಣ. ಕ್ವಶನ್ ಎಷ್ಟು ಸರಳಾಗಿ ಮಾಡಬಹುದು ಅನ್ನೋದು ಈ ನೀವು ಮಾಡಿದ ಮೇಲೆ ಹೊರತಾಗ್ತದೆ. ಬರೀ ಕ್ವಶನ್ ಏನೈತೆ ನೋಡೋಣ. ದ ಸ್ಯಾಲ್ರಿ ಆಫ್ ಎ ಮ್ಯಾನ್ ಇನ್ಕ್ರೀಸ್ಡ್ ಬೈ 25% and afterward decreased by 25%. Find the overall percentage change. ಈ ಕ್ವಶನ್ ಅರ್ಥ ಆಯ್ತಾ ನಿಮ್ಗ? ನೋಡ್ರಿ, ಒಬ್ಬ ವ್ಯಕ್ತಿಯ ಸಂಬಳವು ಮೊದಲು 25% ಶೇಕಡಾವಾರು ಹೆಚ್ಚಾಯಿತು. ಆಮೇಲೆ ಕೆಲವು ದಿನಗಳ ನಂತರ 25% ಕಡಿಮೆ ಆಯಿತು. ಹಾಗಾದರೆ ಒಟ್ಟು ಬದಲಾವಣೆ ಎಷ್ಟು, ಶೇಕಡಾವಾರು ಬದಲಾವಣೆ ಎಷ್ಟು ಅಂತ ಕೇಳ್ಯಾರ ಕ್ವಶನ್. ಕ್ವಶನ್ ನೋಡ್ರಿ, ಇಂಗ್ಲಿಷ್ನಾಗ ಇನ್ನೊಮ್ಮೆ ನೋಡ್ಕೊರಿ. ದ ಸ್ಯಾಲ್ರಿ ಆಫ್ ಎ ಮ್ಯಾನ್ ಇನ್ಕ್ರೀಸ್ಡ್ ಬೈ 25% and afterwards decreased by 25%. Find overall percentage change. ನೀವು ಯಾವುದೇ ಎಕ್ಸಾಮ್ ಬರೆದ್ರು, ಬೈ ಲ್ಯಾಂಗ್ವೇಜ್ ಇರಲಿ ಬೇಕಾದ ಲ್ಯಾಂಗ್ವೇಜ್ ಇರಲಿ, ಕ್ವಶನ್ ಪೇಪರ್ ಕಡೆ ಅಂದ್ರೆ ನಿಮ್ಮ ಬುಕ್ಲೆಟ್ ಮೇಲ್ಗಡೆ ಬರೆದಿರ್ತಾರೆ. ಏನು ಬರೆದಿರ್ತಾರ ಅಂದ್ರೆ, ಇಲ್ಲಿ ಕೇಳಲಾದ ಪ್ರಶ್ನೆಗಳ ಎಲ್ಲ ಪ್ರಶ್ನೆಗಳಿಗೆ ಇಂಗ್ಲಿಷ್ ವರ್ಷನ್ ಮಾತ್ರ ವ್ಯಾಲಿಡ್ ಅಂತ. ಹಿಂದಿ ಅಥವಾ ಕನ್ನಡದಲ್ಲಿ ತರ್ಜುಮೆ ಮಾಡಿ ಅಂದ್ರೆ ಟ್ರಾನ್ಸ್ಲೇಷನ್ ಮಾಡಿ ಬರೆದಿದ್ದು ವ್ಯಾಲಿಡ್ ಇರಂಗಿಲ್ಲ. ಯಾಕಂದ್ರೆ ಅದನ್ನ ಟ್ರಾನ್ಸ್ಲೇಷನ್ ಮಾಡೋ ಮುಂದಾಗ ಕೆಲವು ವ್ಯತಿರಿಕ್ತ ಅಂದ್ರೆ ಆ ಪದಗಳ ಬಳಕೆ ಬೇರೆ ಬೇರೆ ಆಗಿರ್ತಾವೆ. ಆದ್ರೆ ಇಂಗ್ಲಿಷ್ ವರ್ಷನ್ ಮಾತ್ರ ಕರೆಕ್ಟ್ ಅಂತ ಹೇಳಿರ್ತಾರೆ. ಹಾಗಾಗಿ ನಿಮ್ಮ ಕ್ವಶನ್ ಏನು ಮಾಡ್ತಿದ್ರಿ, ಇಂಗ್ಲೀಷ್ನಲ್ಲಿ ಕೊಡ್ತಿದ್ರಿ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ಸ್ಯಾಲ್ರಿ ಏನಾಯ್ತಪ್ಪ, ಮೊದಲ ಒಬ್ಬ ವ್ಯಕ್ತಿ ಅಂದ್ರೆ ಮ್ಯಾನ್ ಅಂತ ತಗೋರಿ. ನೋಡ್ರಿ, ಕ್ವಶನ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತೀನಿ ನಾನು. ಇದನ್ನ ನೀವು ಕಲ್ತ್ರಿ ಅಂದ್ರೆ ಬಹಳ ಈಸಿಯಾಗಿ ಮಾಡಬಹುದು. ಎಷ್ಟು ಈಸಿಯಾಗಿ ಮಾಡ್ತಾರೆ ನೋಡ್ರಿ. ಒಬ್ಬ ವ್ಯಕ್ತಿಯ ಸ್ಯಾಲ್ರಿ ಫಸ್ಟ್ ಎಷ್ಟು ಇನ್ಕ್ರೀಸ್ ಆಯ್ತು, ಹಾಗಾದ್ರೆ ಒಬ್ಬ ವ್ಯಕ್ತಿ ಸ್ಯಾಲ್ರಿ ಏನಂತ ತಿಳ್ಕೊರಿ, 100 ಅಂತ ತಿಳ್ಕೊರಿ. 100 ಅಂತ ತಿಳ್ಕೊರಿ. ಮೊದಲಿಗೆ ಏನಾಯ್ತು, ದ ಸ್ಯಾಲ್ರಿ ಆಫ್ ಮ್ಯಾನ್ ಇನ್ಕ್ರೀಸ್ಡ್ ಬೈ 25%. ಫಸ್ಟ್ಗೆ ಏನಾಯ್ತು, 25% ಸ್ಯಾಲ್ರಿ ಹೆಚ್ಚಿಗೆ ಆಯ್ತು. ಹಾಗಾದ್ರೆ 100 ಇದ್ದಿದ್ದು ಏನಾಯ್ತು, 25% ಏನಾಗತ್ತಿದ, 100ದ 25% ಏನ. ಇವಾಗ ಆಲ್ರೆಡಿ ನಾ ಹೇಳಿದ್ದೀನಿ ನಿಮಗೆ, ಡಿವೈಡೆಡ್ ಬೈ 1 ನೋಡ್ರಿ, 100 ಇಂಟು 1/4 ಮಾಡಕ್ ಬಂದ್ರೆ ಇದು 1/4 ಅಂದ್ರೆ ಏನಿದೆ, 25% ಇದೆ. 25% ಮಾಡಿದ್ರಿ ಅಂದ್ರೆ ಎಷ್ಟು ಬರ್ತೈತಿ ಆನ್ಸರ್, 25 ಬರ್ತೈತಿ. ಹಿಂಗೂ ಮಾಡಬಹುದು. ಅಥವಾ ನೀವು ಬೇಡ ಸರ ನಾವು ಈಸಿಯಾಗಿ ಮಾಡಬಹುದು ಅಂದ್ರೆ 100ನ್ನ ಏನು ಮಾಡ್ಬೇಕು ನೀವು, 100ನ್ನ 100% ಅಂತ ತಿಳ್ಕೊಂಡು ಇದ್ರ 10% ಎಷ್ಟಪ್ಪ, 10 ಆಗುತ್ತಾ. ಹಾಗಾದ್ರೆ ನಿಮಗೆ ಎಷ್ಟು ಬೇಕಾಗೈತಿ, 25% ಬೇಕಾಗೈತಿ. ಇದನ್ನು 2 ಮಾಡ್ಕೊಳ್ಳಿ, ಎಷ್ಟಾಯ್ತು, 20%. 20%ಗೆ 20 ಆಯಿತು. ಅದೇ ಮತ್ತೆ ನನಗೆ ಇನ್ನೊಂದು 5% ಬೇಕು. 5% 10%ಗೆ ಎಷ್ಟೈತಿ, 10 ಐತಿ. 5%ಗೆ 5 ಆಯಿತು. ಟೋಟಲ್ ಎಷ್ಟಾಯ್ತು, 25. ಇಲ್ಲಿ ಎಷ್ಟಾಯ್ತು, 25% ಐತಿ. ನೋಡ್ರಿ, ಈ ಥರನೂ ಮಾಡ್ಕೋಬೋದು. ಬಟ್ ನೀವು ಅದನ್ನು ಮನಸ್ಸಿನಲ್ಲೇ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಗಳಿಸಬೇಕು. ಈಗ ಹಾಗಾದ್ರೆ 100ದ 25% ಹೆಚ್ಚಿಗೆ ಐತಂದ್ರೆ 100 ಪ್ಲಸ್ 25% ಎಷ್ಟಾಗುತ್ತೆ, 100ದ 25 ಆಯ್ತು. ಹಾಗಾದ್ರೆ ಇದನ್ನ ಎರಡು ಕೂಡಿ ಆ್ಯಡ್ ಮಾಡಿ ಬರೀತೀನಿ. ನಿಮ್ಗೆ ತಿಳಿಲಿ ಅಂತೇಳಿ ಇಲ್ಲಿ ಬರೀತಿದ್ದೀನಿ, ಹಿಂಗೆ ಮಾಡ್ತಾ ಇದ್ದೀನಿ. ಇದ್ರ ಎರಡು ಆ್ಯಡ್ ಮಾಡಿ ಏನಾಯ್ತು, 125 ಆಯಿತು. ಹಾಗಾದ್ರೆ ಅವನ ಹೊಸ ಸ್ಯಾಲ್ರಿ ಎಷ್ಟಾಗದ್ರೆ, ಮೊದಲು ಅವನಿಗೆ ಫಸ್ಟ್ 100 ರೂಪೀಸ್ ಇತ್ತು, ಇವಾಗಾಯ್ತು 125 ಆಯಿತು. ಫಸ್ಟ್ ಕ್ವಶನ್ ಅದು ನೋಡ್ರಿ, ಫಸ್ಟ್ ಪಾರ್ಟ್ ಹೇಳಿದ್ದೀನಿ. ಇವಾಗ ದ ಸ್ಯಾಲ್ರಿ ಆಫ್ ಮ್ಯಾನ್ ಇನ್ಕ್ರೀಸ್ಡ್ ಬೈ 25% ಇದೆ. ದ ಸ್ಯಾಲ್ರಿ ಆಫ್ ಮ್ಯಾನ್ ಈಸ್ ಇನ್ಕ್ರೀಸ್ಡ್ ಬೈ 25% ಇದೆ. ನೆಕ್ಸ್ಟ್ ಕ್ವಶನ್, ಅಂಡ್ ಆಫ್ಟರ್ವರ್ಡ್ಸ್, ನಂತರ ಏನಾಗುತ್ತಪ್ಪ ಅಂದ್ರೆ ಅವನು ಸ್ಯಾಲ್ರಿ 25% ಕಡಿಮೆ ಆಗ್ತದೆ. ನೋಡ್ರಿ ನೆಕ್ಸ್ಟ್ ಅವನು ಹೊಸ ಸ್ಯಾಲ್ರಿ ಇದು 125 ರೂಪೀಸ್, 25% ಏನಾಗುತ್ತೆ, ಇವಾಗ ಕಡಿಮೆ ಆಗ್ತೈತಿ. 25% ಕಡಿಮೆ ಆಗ್ತೈತಿ. ಹಾಗಾದ್ರೆ ಈ 125 ಇದು 25% ಎಷ್ಟಾಗತ್ತೆ,
ನನ್ನ ಮೆಥಡ್ ನೀವು ಫಾಲೋ ಮಾಡ್ತಿದ್ರೆ ಮಾಡ್ಬೋದು. ನನ್ನ ಮೆಥಡ್ ಈಸಿ, ಯಾಕಪ್ಪ ಅಂದ್ರೆ ನಾನು 125 ಏನು ಮಾಡ್ತೀನಿ 100% ಅಂತ ತಿಳ್ಕೊತೀನಿ. ಆಮೇಲೆ ಇದನ್ನೇನು ಮಾಡ್ತೀನಿ 10% ಆಗಿ ಕನ್ವರ್ಟ್ ಮಾಡ್ಕೊತೀನಿ. 10% ಈಸಿ ಮೆಥಡ್, 10% ಆಗಿ ಕನ್ವರ್ಟ್ ಮಾಡ್ತೀನಿ. 10% ಕನ್ವರ್ಟ್ ಮಾಡಿದರೆ ಇಲ್ಲಿ ಬರ್ತೈತಿ, ಬಿಂದು ಬರ್ತೈತಿ. ಹಾಗಾದ್ರೆ 10% ಆಫ್ 125 ಎಷ್ಟೈತೆ 12.5 ಆಯಿತು. ಎಷ್ಟಾಯ್ತು 12.5 ಆಯಿತು. ಹಾಗಾದ್ರೆ ನನಗೆ ಎಷ್ಟು ಬೇಕಾಗೈತಿ 20% ಬೇಕಾಗೈತಿ, ಇಂಟು 2 ಮಾಡ್ಕೊತೀನಿ. 25 ಬೇಕಾಗೈತಿ ಇಂಟು 2 ಮಾಡ್ಕೊತೀನಿ. ಇಲ್ಲಿನೂ ಇಂಟು 2 ಮಾಡ್ಕೊತೀನಿ. ಹಾಗಾದ್ರೆ ನನಗೆ ಹೊಸ ವ್ಯಾಲ್ಯೂ ಎಷ್ಟು ಬಂತು 20% ಎಷ್ಟು ಬಂತು 20% ಎಷ್ಟು ಬಂತು ನನಗೆ 25 ಬಂತು, 25 ಬಂತು. ಹಾಗಾದ್ರೆ ನಾನು ಇನ್ನೂ ಎಷ್ಟು ಬೇಕು 5% ಬೇಕು. ಇಲ್ಲಿ ಎಷ್ಟಿದೆ 10% ಕೊಟ್ಟು 12.5 12.5 ಆಯಿತು. ಇವಾಗ ನಾನು ಮಾಡಿದ್ರೆ 5% ಬೇಕು. 5% ಅಂದ್ರೆ ಇದನ್ನು ಡಿವೈಡೆಡ್ ಬೈ 2 ಮಾಡ್ರಿ. ಡಿವೈಡೆಡ್ ಬೈ 2 ಮಾಡಿದರೆ 6.25 ಬರ್ತೈತಿ. ಹಾಗಾದ್ರೆ ಆನ್ಸರ್ 31.25 is equal to 25%. ಅರ್ಥ ಆಯ್ತಾ? 31.25 is equal to 25% of what? 125. 25% ಎಷ್ಟಾಯ್ತು 31.25 ಆಯ್ತು. ಹಾಗಾದ್ರೆ ಕ್ವಶನ್ ಅಲ್ಲಿ ಏನಿದೆ ನೋಡ್ರಿ. ಆಫ್ಟರ್ ವರ್ಸ್ ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತು 125 25% ಎಷ್ಟೈತಪ್ಪ 31.25 ಐತಿ. ಓಕೆ, ಹಾಗಾದ್ರೆ ಆಫ್ಟರ್ ವರ್ಸ್ ಡಿಕ್ರೀಸ್ಡ್ ಬೈ 25% ಅಂತಂದ ನಾವು. ಹಾಗಾದ್ರೆ ಇವಾಗ ನನ್ನ ಹತ್ರ ಎಷ್ಟೈತಿ 125 ಐತಿ ಆಲ್ರೆಡಿ. ಆಫ್ಟರ್ ವರ್ಡ್ಸ್ ಇವಾಗ ಎಷ್ಟು ಡಿಕ್ರೀಸ್ ಆಯ್ತಾ 25% ಡಿಕ್ರೀಸ್ ಆಯ್ತಾ. 25% ಅಂದ್ರೆ 125 ಮೈನಸ್ 31.25 ಇಲ್ಲಿ ನೋಡ್ರಿ ಡೈರೆಕ್ಟ್ ಮಾಡ್ಬೇಕು. ಇಲ್ಲಿ ಯಾವಾಗಲೂ ಏನ್ ಮಾಡ್ಬೇಕು ಡೈರೆಕ್ಟ್ ಮಾಡ್ಬೇಕು. ಇಲ್ಲಿ 100ನಾಗ 25 ಆಯ್ತು ಅಂದ್ರೆ 75 ಉಳಿತು. ಇಲ್ಲಿ 5 ಇಲ್ಲಿ 5ದಾಗ 1 ಉಳಿತಂದ್ರೆ ಇದು ಏನ್ ಮಾಡ್ಬೇಕು, ಇದು ಟೋಟಲ್ ಆಗಿ ಹೆಂಗ್ ಬರ್ತೈತಪ್ಪ ಅಂದ್ರೆ 75 ಪ್ಲಸ್ 25% ಆಫ್ 125. 25% ಎಷ್ಟಾಗತ್ತೆ ಅಂದ್ರೆ 31.25 ಆಗುತ್ತದೆ. ಇದು 125 25%. ಹಾಗಾದ್ರೆ ಈ ಹೊಸ ಡಿಕ್ರೀಸ್ ಆಗೈತಿ ಅಂದ್ರೆ ಏನ್ ಮಾಡ್ಬೇಕು ನಾವು ಮೈನಸ್ ಮಾಡ್ಬೇಕು. ನೋಡ್ರಿ ನನ್ನ ಹತ್ರ ಇವಾಗ ಹೊಸ ವ್ಯಾಲ್ಯೂ ಎಷ್ಟೈತಿ 31.25 ಮೈನಸ್ ಮಾಡ್ಬೇಕಾಗೈತಿ ನಾನು. ಎಷ್ಟು 125ದಾಗ. ಯೂಶಲಿ ನೀವು ಮತ್ತೆ ಇಲ್ಲೇ 30 ಇಲ್ಲಿ ನೋಡ್ರಿ ಇಲ್ಲಿ 125 ಮೈನಸ್ 31.25 ಈ ತರ ಎಲ್ಲ ಹತ್ಕೋಬಾರ್ದು. ಡೈರೆಕ್ಟ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಆಗಲೇ ಹೇಳಿದಿನಲ್ಲ 20% ಇಸ್ಕೊಟ್ಟು ಏನಂತ ಹೇಳಿದ್ರಿ 20% ಆಫ್ 125 ಎಷ್ಟು ಹೇಳಿದೀನಿ 25 ಹೇಳಿದೀನಿ ಡೈರೆಕ್ಟ್. ಹಾಗಾದ್ರೆ ನಾನು ಮುಂದೆ ಉಳಿದ 5% ಇದ್ರೂ ಆಗಲ್ಲ ಹೇಳಿದೀನಿ. ಎಷ್ಟು 6.25. ಇವಾಗ 20% ಮ್ಯಾಗಿಂದ ಮ್ಯಾಗ ಇಲ್ಲಿ ಹೋಯ್ತು. ಹಾಗಾದ್ರೆ 25 ಈಗ ನನ್ನ ಟೋಟಲ್ ಇದು 31 ಇದೆ, 31.25 ಇದೆ. 31.25 ಇದು ನಾನು 25 ಬಂದು ತಕೊಂಡ್ಬಿಡ್ತೀನಿ. ಹಾಗಾದ್ರೆ ಮೈನಸ್ ಎಷ್ಟು ಉಳಿತಿಲ್ಲ 100 ಉಳಿತು. ಇನ್ನು ಉಳಿದಿದ್ದೆಷ್ಟು 6.25. ಇದನ್ನ 6.25 ಮಾಡಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರ್ತೈತೆ ಅಂದ್ರೆ 93.75 ಬರ್ತೈತಿ. ಎಷ್ಟು ಬರ್ತೈತಿ ಅದು ಹೆಂಗೆ ಮಾಡ್ಬೇಕಂತ ಹೇಳ್ತೀನಿ. 100ದಲ್ಲಿ ಫಸ್ಟ್ 6 ಕಳ್ಕೋಬೇಕು. 94 ಆಯಿತು. ಇದರಲ್ಲಿ ಮತ್ತೇನು ಮಾಡಬೇಕು 0.25 ಮೈನಸ್ ಮಾಡ್ಕೋಬೇಕು. ಅವಾಗ 93.75 ಈಸಿಯಾಗಿ ಬರ್ತದೆ. ಇಷ್ಟು ಸ್ಪೀಡ್ ಕ್ಯಾಲ್ಕುಲೇಷನ್ ಮಾಡಬೇಕು ಎಕ್ಸಾಮ್ದಲ್ಲಿ. ಓಕೆ, ಹಾಗಾದ್ರೆ ನನ್ನ ಹೊಸ ವ್ಯಾಲ್ಯೂ ಎಷ್ಟಾಗಾದ್ರೆ ನಂದು ಇವಾಗ ಸ್ಯಾಲ್ರಿ 25 ಡಿಕ್ರೀಸ್ ಆದ್ಮೇಲೆ ಎಷ್ಟು ಉಳಿತು 93.75 ಉಳಿತು. ಹಾಗಾದ್ರೆ ಏನ್ ಕೇಳಿದಾರೆ ಕ್ವಶನ್ ಅಲ್ಲಿ ಫೈಂಡ್ ಓವರ್ ಆಲ್ ಚೇಂಜ್ ಅಂದ್ರೆ ಒಟ್ಟು ಬದಲಾವಣೆ, ಪ್ರತಿಶತ ಬದಲಾವಣೆ, ಶೇಕಡಾವಾರು ಬದಲಾವಣೆ ಎಷ್ಟು ಅಂತ ಕೇಳಿದ. ಹಾಗಾದ್ರೆ ಏನ್ ಮಾಡಬೇಕು ನೋಡ್ರಿ, ಡೈರೆಕ್ಟ್ ಇದನ್ನು ಡಿಫ್ರೆನ್ಸ್ ಮಾಡಬೇಕು.
100 ಮೈನಸ್ 93.75 93.75 ಡಿಫ್ರೆನ್ಸ್ ಎಷ್ಟಾಕತ್ತಪ್ಪ ಅಂದ್ರೆ 6.25% ಆಗುತ್ತೆ. ಹಾಗಾದ್ರೆ ಅವನಿಗೆ ಲಾಸ್ ಆಯ್ತು ಏನು ಪ್ರಾಫಿಟ್ ಆಯ್ತು? ಲಾಸ್ ಆಯ್ತು, ನಷ್ಟ ಆಯ್ತು. ನಿಮ್ಗೆ ಆಗಲೇ ನಾನು ಕ್ಯಾಲ್ಕುಲೇಷನ್ ಮಾಡೋ ಮುಂದಾಗ ಹೇಳಿದ್ದೀನಿ ಏನಪ್ಪಾ ಅಂದ್ರೆ 125% 25% ಎಷ್ಟಾಕೈತೆ ಅಂತ ಹೇಳಿದ್ದೆ, 31.25 ಆಗುತ್ತೆ ಅಂತ ಹೇಳಿದ್ದೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಅವಾಗ ಫಸ್ಟ್ ಏನು ಮಾಡಿದೆ ನಾನು, ಒಂದು 100ದಲ್ಲಿ ಇದು 125 ಫಸ್ಟ್ 25 ಮೈನಸ್ ಮಾಡ್ಕೊಂಡೆ, ಅಂದ್ರೆ 20% ಮೈನಸ್ ಮಾಡ್ಕೊಂಡೆ, 100 ಬಂತು. ಈ 100 ಬಂದದ್ರಲ್ಲಿ ಮತ್ತೆ ಆಮೇಲೆ 5% ಮಾಡ್ಕೊಂಡೆ ನಾನು ಮೈನಸ್ 5% ಹೆಂಗೆ ಮಾಡ್ಕೊಂಡೆ ಅಂದ್ರೆ 6.25 ಮಾಡ್ಕೊಂಡೆ. ಓಕೆ, ಈ 6.25 ಮಾಡ್ಕೊಂಡ ನನಗೆ ಎಷ್ಟು ಬಂತು? 93.75 ಅಂತ. ಈ 93.75 ಅಂತಲ್ಲ, ಇವಾಗ ನಮ್ ನೆಕ್ಸ್ಟ್ ಏನಿದೆಪ್ಪ ಅಂದ್ರೆ ಈ 93.75 ಮೈನಸ್ 100 ಐತಿ. ಇಲ್ಲಿ ನೋಡ್ರಿ, ಇಲ್ಲೇ ನಮಗೆ ಡಿಫ್ರೆನ್ಸ್ ಇಲ್ಲೇ ಸಿಗ್ತೈತೆ ನಮ್ಗೆ. ಇಲ್ಲಿ ಆಲ್ರೆಡಿ ನಮಗೆ 6.25 ಸಿಕ್ಕೈತಿ. ಇಲ್ಲಿ ಇದು 6.25 ಇಲ್ಲಿ ಹಚ್ಚಿದ್ರೆ ಲಾಸ್ ಅಂತೇಳಿ ನಿಮ್ಗೆ ಟೈಮ್ ಏನಾಗುತ್ತೆ ಉಳಿತೈತೆ ಎಕ್ಸಾಮ್ನಲ್ಲಿ. ಇದೇ ತರ ಕ್ವಶನ್ಗಳನ್ನ ಮಾಡಬೇಕು. ಹಾಗಾದ್ರೆ ಈ ಕ್ವಶನ್ ಏನಪ್ಪಾ ಅಂದ್ರೆ ದ ಸ್ಯಾಲರಿ ಆಫ್ ಮ್ಯಾನ್ ಇನ್ಕ್ರೀಸ್ ಬೈ 25% ಅಂಡ್ ಆಫ್ಟರ್ ವರ್ಡ್ಸ್ ಡಿಕ್ರೀಸ್ ಬೈ 25%. ಪಾಯಿಂಟ್ ಓವರ್ ಆಲ್ ಪರ್ಸೆಂಟೇಜ್ ಚೇಂಜ್ ಅಂದ್ರೆ ಪರ್ಸೆಂಟೇಜ್ ಚೇಂಜ್ ಇಷ್ಟೇ, 6.25% ಲಾಸ್. ನೋಡ್ರಿ ಸೆಕೆಂಡ್ ಕ್ವಶನ್ ಎಷ್ಟು ಸ್ಪೀಡ್ ಆಗಿ ಮಾಡ್ತೀವಿ ನೋಡ್ರಿ. ಒಂದು ಕ್ವಶನ್ ನಿಮ್ಗೆ ತಿಳಿಲಿ, ಅರ್ಥ ಆಗಲಿ ಅಂತ ಬಹಳ ಏನ್ ಮಾಡಿದೆ ನಾನು, ಸ್ಲೋ ಹೇಳಿದ್ದೀನಿ. ಈ ಕ್ವಶನ್ ನೋಡ್ರಿ, ನೀವು ಎಷ್ಟು ಕ್ವಿಕ್ ಆಗಿ ಮಾಡ್ತೀರಿ. ದ ಪ್ರಾಫಿಟ್ ಆಫ್ ಕಂಪನಿ ಈಸ್ ಡಿಕ್ರೀಸ್ ಬೈ 30%. The profit of company is decreased by 30%, then increased by 30%. Find overall percentage change. ಅಂದ್ರೆ ಮೊದಲು ಒಂದು ಕಂಪನಿದ ಲಾಭಾಂಶ ಏನಾಕತಿ 30% ಡಿಕ್ರೀಸ್ ಆಕತಿ, ಅಂದ್ರೆ ಕಡಿಮೆ ಆಗ್ತದೆ. ಆಮೇಲೆ ಏನಾಗ್ತೈತಿ, ಅದ ಆ ಕಂಪನಿದ ಪ್ರಾಫಿಟ್ ಏನಾಕತಿ ಮತ್ತು 30% ಹೆಚ್ಚಿಗೆ ಆಕತಿ. ಹಾಗಾದ್ರೆ ಒಂದು ಕಂಪನಿ ಅಂತ ತಿಳ್ಕೊರಿ, ಒಂದು ಕಂಪನಿ ಅಂತ ತಿಳ್ಕೊಡ್ರಿ. ಹಾಗಾದ್ರೆ ಫಸ್ಟ್ ಎಷ್ಟಿತ್ತು? 100 ಇತ್ತು ಅಂತ ತಿಳ್ಕೊಡ್ರಿ. ಫಸ್ಟ್ ಏನಾಯ್ತು? 30% ಏನಾಯ್ತು? ಡಿಕ್ರೀಸ್ ಆಯ್ತು. ಎಷ್ಟಾಯ್ತು? 30% ಡಿಕ್ರೀಸ್ ಆಯ್ತು. ಹಾಗಾದ್ರೆ 100 30% ಎಷ್ಟಾಗತ್ತ? ನಿಮ್ಗೆ 10 ಮಾಡಂತೇಳಿ ಯಾವ ಪರ್ಸೆಂಟೇಜ್? 10 ಅಂದ್ರೆ 10% ಇಸ್ ಕೊಟ್ಟು 10 ಅಂದ್ರೆ ನೋಡ್ರಿ, 100% ಇಸ್ ಕೊಟ್ಟು 100, 10% ಇಸ್ ಕೊಟ್ಟು 10, 30% ಅಂದ್ರೆ ಎಷ್ಟಾಗತ್ತೆ? 30 ಅಂದ್ರೆ 30% ಇಸ್ ಕೊಟ್ಟು 30 ಕಡಿಮೆ ಮಾಡ್ಬೇಕು ಇದ್ರಾಗ. ಇವಾಗ ಡಿಕ್ರೀಸ್ ಆಗೈತೆ ಅಂದ್ರೆ 100 30 ಹೋಯ್ತಂದ್ರೆ 70 ಆಯ್ತು. ಏನಾಯ್ತು? 70 ಆಯ್ತು. ನೆಕ್ಸ್ಟ್ ಏನಾಗತ್ತೆ ನೋಡ್ರಿ, ದೆನ್ ಇನ್ಕ್ರೀಸ್ ಬೈ 30%. ನೋಡ್ರಿ, ದೆನ್ ಇನ್ಕ್ರೀಸ್ ಬೈ 30%. ಈ 30% 70 ಎಷ್ಟಾಗತ್ತೆ? 70 100% ಇಸ್ ಕೊಟ್ಟು 70 ಅಂತ ತಿಳ್ಕೊಂಡ್ರ 10% ಇಸ್ ಕೊಟ್ಟು 7 ಅಂತ ತಿಳ್ಕೊಬೇಕು. ಇದ್ರ 30% ಎಷ್ಟಾಗತ್ತೆ ನೋಡ್ರಿ, 30% ಇಸ್ ಕೊಟ್ಟು 21 ಏನ್ ಮಾಡ್ಬೇಕು? ಇಲ್ಲೇ 70ಗೆ ಆ್ಯಡ್ ಮಾಡ್ಬೇಕು. ಆ್ಯಡ್ ಮಾಡಿದಾಗ ಏನ್ ಬರ್ತೈತಿ? 91 ಬರ್ತೈತಿ. ನೀವು ಮೇಲೆ ಎಷ್ಟು ಬರ್ತೈತಿ? 91 ಬರ್ತೈತಿ. 91 ಬಂತಂದ್ರ ನೆಕ್ಸ್ಟ್ ನೋಡ್ರಿ, ಫೈಂಡ್ ದ ಓವರ್ ಆಲ್ ಪರ್ಸೆಂಟೇಜ್ ಚೇಂಜ್. ನಿಮ್ಗೆ ಏನ್ ಹೇಳಿದೀನಿ, ಮೊದಲು ಮತ್ತು ಕೊನೆಯದನ್ನ ಪರ್ಸೆಂಟೇಜ್ ಚೇಂಜ್ ಮಾಡ್ರಿ. ಚೇಂಜ್ ಮಾಡಿದಾಗ ಏನಾಗುತ್ತಾ? 100 ಮೈನಸ್ 91 ಎಷ್ಟಾಯ್ತು? 9 ಆಯ್ತು. 9% ಲಾಸ್ ನಲ್ಲಿ ಹೋಯ್ತು ಕಂಪನಿ. 9% ಕಂಪನಿ ನಷ್ಟದಲ್ಲಿ ಹೋಯ್ತು. ಯಾಕಂದ್ರೆ ಮೊದಲ 100 ಇತ್ತು, ಇವಾಗ ಎಷ್ಟೈತಿ? ಫೈನಲ್ ಆಗಿ 91 ಬಂದೈತಿ. 9% ಪರ್ಸೆಂಟೇಜ್ ಚೇಂಜ್ ಒಳಗಡೆ ಲಾಸ್ ಆಯ್ತು. ಇದು ಎರಡನೇ ಕ್ವಶನ್. ಮೂರನೇ ಕ್ವಶನ್ಗೆ ನಿಮ್ಗೆ ಪರ್ಸೆಂಟೇಜ್ ಮಾಡಿ ತೋರಿಸಂಗಿಲ್ಲ, ಡೈರೆಕ್ಟ್ ಆನ್ಸರ್ ಹೆಂಗ್ ಮಾಡೋದು ಅಂತ ಹೇಳ್ತೀನಿ ಇವಾಗ. ಬಟ್ ಲಕ್ಷ್ಯ ಕೊಟ್ಟು ನೋಡ್ಬೇಕು, ಯಾಕಂದ್ರೆ ಮ್ಯಾಥಮೆಟಿಕ್ಸು, ಕ್ವಾಂಟಿಟೇಟಿವ್, ರೀಸನಿಂಗ್ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಡೇ ಬೈ ಡೇ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ, ಟ್ರಿಕ್ಸ್ ನಿಮಗೆ ಗೊತ್ತಾಗ್ತಾವು. ನೀವು ಆನ್ಲೈನ್ ಕ್ಲಾಸ್ ತಗೋರಿ, ಆಫ್ಲೈನ್ ಕ್ಲಾಸ್ ತಗೋರಿ. ಯಾರೋ ಬಂದು ಹಿಂಗ್ ಮಾಡಿ ಏನೋ ಮಾಡಿ ಇದು ಟ್ರಿಕ್ಸ್ ಯೂಸ್ ಮಾಡ್ರಿ ಅಂತಂದ್ರೆ ಎಲ್ಲ ಕಡೆ ಅದು ಅಪ್ಲೈ ಆಗಂಗಿಲ್ಲ.
ನಿಮ್ಮದೇ ಆದ ಓನ್ ಟ್ರಿಕ್ಸ್ ಕ್ರಿಯೇಟ್ ಆಗಬೇಕಂದ್ರೆ ಕ್ಲಾಸ್ಗಳನ್ನು ಕೇಳಬೇಕು, ನೋಟ್ ಮಾಡ್ಕೋಬೇಕು, ನೀವು ಥಿಂಕ್ ಮಾಡಬೇಕು, ನೀವು ವಿಚಾರ ಮಾಡಬೇಕು. ಇವಾಗ ನಾನು ಕೂಡ ಬುಕ್ಕ ನೋಡಿ ಕಲ್ತಿದ್ದೀನಿ. ಅದನ್ನ ನಾ ಟ್ರಿಕ್ಸ್ ಆಗಿ ಯಾವಾಗ ಕನ್ವರ್ಟ್ ಮಾಡ್ತೀನಿ ಅಂದ್ರೆ ಅದನ್ನ ಪೂರ್ತಿನ ಅರ್ಕೊಂಡು ಕೊಡಬೇಕು. ಅಂದ್ರೆ ಅದರ ಒಳಗೆ ಜ್ಞಾನವನ್ನು ಗಳಿಸಿದಾಗ ಟ್ರಿಕ್ಸ್ ಬರ್ತಾ ಹೊರತು ನೀ ಯಾರೋ ಒಂದು ಟ್ರಿಕ್ಸ್ ಹೇಳ್ತಾರ ಅಂದ್ರೆ ಅದನ್ನ ಕಂಟಿನ್ಯೂ ಫಾಲೋ ಮಾಡಕ್ ಆಗಿಲ್ಲ. ಓಕೆ, ಕಮ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಪ್ಪ? ದ ಪ್ರೈಸ್ ಆಫ್ ರೇಡಿಯೋ ಇನ್ಕ್ರೀಸ್ಡ್ ಬೈ 10%. The price of radio increased by 10% and sale is decreased by 8%. Find the percentage change. ಅಂದ್ರ ಒಂದು ರೇಡಿಯೋದು ಏನು ಬೆಲೆಯು 10%, 10% ಹೆಚ್ಚಾಯಿತು. ಆ 10% ಹೆಚ್ಚಾಗಿದ್ದರಿಂದ ಅದು ಮಾರಾಟದ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಯ್ತು? 8% ಕಡಿಮೆ ಆಯ್ತು ಅಂತ ಹೇಳ್ತಾರ. ಹಾಗಾದ್ರೆ ಪರ್ಸೆಂಟೇಜ್ ಚೇಂಜ್ ಅಂತ ಹೇಳಿದಾರೆ. ನೋಡ್ರಿ, ಈಸಿಯಾಗಿ 2-3 ಸ್ಟೆಪ್ಪಲ್ಲಿ ಮಾಡ್ತೇನೆ. ಇವಾಗ ರೇಡಿಯೋ ತಗೋರಿ, ನಮ್ದೆಷ್ಟು 100 ಎಷ್ಟಪ್ಪ? 10% ಇನ್ಕ್ರೀಸ್ ಅಂದಾನ. 10% ಇನ್ಕ್ರೀಸ್ ಮಾಡಿದ್ದೀನಿ. ಎಷ್ಟು ಬಂತು ವ್ಯಾಲ್ಯೂ? 1110 ಬಂತು. ನೆಕ್ಸ್ಟ್ ಏನಪ್ಪ ಅಂದಾನ? ಡಿಕ್ರೀಸ್ ಬೈ 8% ಅಂದನ. 8% ಡಿಕ್ರೀಸ್ ಅಂದನ. ಹಾಗಾದ್ರೆ ನನಗೆ ನ್ಯೂ ವ್ಯಾಲ್ಯೂ ಏನು ಬರ್ತೈತಿ ನೋಡ್ರಿ, ಎಷ್ಟು ಚಂದ ಮಾಡ್ತೀನಿ ನೋಡ್ರಿ. ಈಗ ನನಗೆ 8% ಬೇಕು. ನನಗೆ 1110 is equal to 100, 11 is equal to 10, 1% is equal to 1% is equal to 1. ಏನು? 1% is equal to 1. ಇವಾಗ ನನಗೆ ಎಷ್ಟು ಬೇಕಾಗೈತಿ? 1% is equal to 1.1. 1 ಅಲ್ಲ, 1.1. ನನಗೆ ಎಷ್ಟು ಬೇಕಾಗೈತಿ? 8% ಬೇಕಾಗೈತಿ. ಇದಕ್ಕೂ 8 ಮಾಡ್ರಿ, ಇದಕ್ಕೂ 8 ಮಲ್ಟಿಪ್ಲಿಕೇಶನ್ ಮಾಡ್ರಿ. 8.8 ಇಲ್ಲಿ 8%. 8% is equal to 8.8. ಎಷ್ಟು? 8.8. ಈ 8.8 ಅನ್ನ ಏನು ಮಾಡಬೇಕು? ನಾವಿಲ್ಲಿ ಮೈನಸ್ ಮಾಡಬೇಕು. 8.8 ಅನ್ನ 100ದಲ್ಲಿ ಮೈನಸ್ ಮಾಡಿದಾಗ ಏನು ಆನ್ಸರ್ ಬರ್ತೈತಿ ನೋಡ್ರಿ. 110 ಐತಿ, ಅದರೊಳಗೆ 8 ತೆಗೀರಿ, ಎಷ್ಟು ಬರ್ತೈತಿ? 102 ಬರ್ತೈತಿ. 102ದಾಗ 0.8 ತೆಗಿಬೇಕು. 101.2 ಡೈರೆಕ್ಟ್ ಆನ್ಸರ್. 102ದಾಗ 0.8 ತೆಗಿಬೇಕು. ಈಗ ಯಾಕಂದ್ರೆ ಆಲ್ರೆಡಿ 8 ತೆಗೆದಿದ್ದೀನಿ, 8.8 ತೆಗಿಬೇಕು ನಾನು. 101.2 ಆನ್ಸರ್. 101.2 ನನ್ನ ಹೊಸ ವ್ಯಾಲ್ಯೂ ಎಷ್ಟಾಗದ್ರೆ 101.2. ಏನು? 101.2 ಇದು ನನ್ನ ಹೊಸ ವ್ಯಾಲ್ಯೂ. ಅಂದ್ರೆ ಡಿಕ್ರೀಸ್ ಆದ್ಮೇಲೆ 8% ಡಿಕ್ರೀಸ್ ಆದ್ಮೇಲೆ ಹೊಸ ವ್ಯಾಲ್ಯೂ. ಹಾಗಾದ್ರೆ ಪರ್ಸೆಂಟೇಜ್ ಚೇಂಜ್ ಏನಪ್ಪ ಅಂತಂದ್ರೆ ಪರ್ಸೆಂಟೇಜ್ ಚೇಂಜ್ ಎಷ್ಟಾಯ್ತು? ಹಾಗಾದ್ರೆ 100 ಐತಿ, 101.2 ಐತಿ. ನನ್ನ ಮೇಲ್ಗಡೆ ಇರೋದು 100 ಹೋಯ್ತು. 1.2% ಏನಪ್ಪ ಏನೈತಿ? ಪ್ರಾಫಿಟ್ನಾಗೈತಿ. ಪ್ರಾಫಿಟ್ ಆರ್ ಗೇನ್ನಾಗೈತಿ. ಯಾಕಂದ್ರೆ ನನ್ನ ಮೊದಲು ಎಷ್ಟಿತ್ತು? 100 ಇತ್ತು. ಇವಾಗ 101.2 ಐತಿ. ಹಾಗಾದ್ರೆ 1.2 ಪ್ರಾಫಿಟ್ ಆರ್ ಗೇನ್ನಾಗೈತಿ. ನೀವು ಯಾವಾಗಲೂ ಇದೇ ಥರ ಪ್ರಾಕ್ಟೀಸ್ ಮಾಡಬೇಕು. 100 ನಾನು ನಿಮ್ಗೆ ಯಾವಾಗಲೂ ಹೇಳಿದ್ದೀನಿ, ಫಸ್ಟು 10% ಮಾಡ್ಕೋಬೇಕು. ನೀವು ಯಾವುದೇ ವ್ಯಾಲ್ಯೂ ಕೊಟ್ಟಾಗ 10% ಮಾಡ್ಕೋಬೇಕು. 10% ಈಸಿಯಾಗಿ ಮಾಡ್ಕೋಬೋದು. ಹೆಂಗಂದ್ರೆ 100% is equal to 100% ಅಂತ ನೀವು ತಿಳ್ಕೊಂಡ್ರೆ 10% is equal to ಇಲ್ಲೊಂದು ಪಾಯಿಂಟ್ ಕೊಟ್ಟು ಇಲ್ಲಿ ಎಷ್ಟಾಯ್ತು? 10 ಆಯಿತು. ಅದೇ 10 ಇದ್ದದನ್ನ 5% ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು? ಇಲ್ಲಿ ಡಿವೈಡೆಡ್ ಬೈ 2 ಮಾಡಬೇಕು, ಇಲ್ಲಿ ಡಿವೈಡೆಡ್ ಬೈ 2 ಮಾಡಬೇಕು. ಹಾಗಾದ್ರೆ 5 ಬಂತು. ಒಂದು ವೇಳೆ ನನಗೆ 1% ಬೇಕಾಗಿತ್ತಪ್ಪ ಈ ಥರ ಕ್ವಶನ್ನಲ್ಲಿ, ಯಾಕಂದ್ರೆ
8% ಬೇಕಾಗ್ಯದ. ಆವಾಗ 1% ಬೇಕಂತಂದ್ರೆ ಇಲ್ಲಿ ಏನು 100% ಇರುತ್ತಲ್ಲ ನಿಮ್ಗೆ, ಈ 100% 100 ಅಂತ ಏನು ಹೇಳಿರ್ತೀರಲ್ಲ, ಒಂದು ಪಾಯಿಂಟ್ ಇಲ್ಲಿ ಕೊಟ್ಟಾಗ ಒಂದು ಜೀರೋ ಇಲ್ಲಿ ತೆಗೆದ್ರೆ ನೀವು 10% ಆಯ್ತು. ಅದೇ ಇದು ಒಂದು ಜೀರೋ ತೆಗೆದ್ರೆ ಅಂದ್ರೆ ಪಾಯಿಂಟ್ ಅನ್ನು ಏನು ಮಾಡ್ಬೇಕು, ಇಲ್ಲಿ ಕೊಡ್ಬೇಕು, 2 ಜೀರೋ ಬಿಟ್ಟು ಕೊಡ್ಬೇಕು. ಅವಾಗ ಎಷ್ಟಾಯ್ತು, 1% is equal to 1% is equal to 1% is equal to 1 ಆಯ್ತು. ಏನಾಯ್ತು, ಇವಾಗ ಅದಕ್ಕೆ ನಿಮ್ಗೆ 110 ಈಸಿಯಾಗಿ ನಾನು ಫಸ್ಟ್ಗೆ 1%ನಾಗ ಕನ್ವರ್ಟ್ ಮಾಡ್ಕೊಂಡೆ. ನಾನು ಫಸ್ಟ್ 100% ಇತ್ತು, ನನಗೆ 1% ಬರ್ಬೇಕಂದ್ರೆ ನೋಡ್ರಿ, ಫಸ್ಟ್ 10 ಮಾಡ್ಕೊಂಡೆ, 10% ಇಲ್ಲಿ ಬಂತು. ಆಮೇಲೆ 1% ಮಾಡ್ಕೊಂಡೆ, ಪಾಯಿಂಟ್ ಇಲ್ಲಿ ಬಂತು. ಹಾಗಾದ್ರೆ ನನ್ನ 1% is equal to ಆನ್ಸರ್ 1.1 ಆಯ್ತು. ನನಗೆ ಬೇಕಾಗಿದ್ದು ಎಷ್ಟು ಪರ್ಸೆಂಟೇಜ್ ಅಪ್ಪ, 8%. 8 ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದೆ, ಇಲ್ಲಿ 8 ಮಲ್ಟಿಪ್ಲಿಕೇಶನ್ ಮಾಡಿದೆ, 8.8 ಬಂತು. ಇದು ಪರ್ಸೆಂಟೇಜ್ ಮೇಲೆ ಕ್ಯಾಲ್ಕುಲೇಷನ್ ಮಾಡುವಾಗ ಯಾವಾಗಲೂ ಇದೇ ತರ ಮಾಡಬೇಕು. ಓಕೆ, ಇದನ್ನ ನೀವು ಫಾಲೋ ಮಾಡಬೇಕು. ಇನ್ನೂ ಟ್ರಿಕ್ಸ್ ಬಹಳ ಅದಾವು, ಟ್ರಿಕ್ಸ್ ಹೇಳ್ತೀನಿ, ಕ್ವಶನ್ಸ್ ಇನ್ನೂ ಜಾಸ್ತಿ ಮಾಡ್ತೀನಿ. ಇವಾಗ ಇದು ಮೊದಲನೇ ಕ್ಲಾಸ್ ಪರ್ಸೆಂಟೇಜ್ ಮೇಲೆ ಇರೋದ್ರಿಂದ ಇವತ್ತು ಇಲ್ಲಿಗೆ ನಾವೇನು ಮಾಡೋಣ, ಕ್ಲಾಸನ್ನು ಸಮಾಪ್ತಿ ಮಾಡೋಣ. ಈ ಪರ್ಸೆಂಟೇಜ್ ಮೇಲೆ ಇನ್ನೂ ಒಂದು 15 ಕ್ವಶನ್ ಬಿಡಿಸ್ತೀನಿ. ಈಸಿ ಟ್ರಿಕ್ಸ್ ಯಾವ ಥರ ಮಾಡ್ಬೇಕಂತ ಹೇಳಿಕೊಡ್ತೀನಿ. ನೀವು ಬಟ್ಟ ನೋಟ್ಬುಕ್ದಲ್ಲಿ ಕ್ವಶನ್ನು ಆನ್ಸರು ಬರ್ಕೋಬೇಕು, ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆವಾಗ ಮಾತ್ರ ಇದು ಬರ್ತದೆ. ಇವಾಗ ನೀವು ಬರೀ 2 ಲೈನ್ ಕ್ವಶನ್ಸ್ ನೋಡಿದ್ದೀರಿ. ಇವಾಗ ನಾನು 3 ಲೈನ್ 4 ಲೈನ್ ಅಂದ್ರೆ ಲೆಂದಿ ಕ್ವಶನ್ ಕೂಡ ಇದೇ ಥರ ಇವಾಗ ನೋಡಿ. ಇವಾಗ ನಿಮಗೆ ತಿಳಿಸುವ ಉದ್ದೇಶದಿಂದ ನಾನು ಏನು ಮಾಡ್ತೀನಿ, ಇದನ್ನೆಲ್ಲ ಡಿಟೇಲ್ ಆಗಿ ಹಾಕ್ತಾ ಇದ್ದೀನಿ. ಇದನ್ನ ನೀವು ಕಲಿಬೇಕು, ಈ ವಿಷಯಗಳನ್ನು ಕಲಿಬೇಕು ಅನ್ನೋ ಸಲುವಾಗಿ. ಒಂದು ವೇಳೆ ನಾನೇ ಮಾಡೋದಾದ್ರೆ ನಾನು ಡೈರೆಕ್ಟ್ ಏನು ಮಾಡೋದ, 100 ನೆಕ್ಸ್ಟ್ 10% ಇನ್ಕ್ರೀಸ್ ಅಪ್ಪ ಅಂದ್ರೆ 10 ಆಕತಿ, 110. ಇದಕ್ಕೆ 8% ಡಿಕ್ರೀಸ್ ಅಪ್ಪ ಅಂತಂದ್ರೆ ಎಷ್ಟು ಆಕೈತಪ್ಪ ಅಂದ್ರೆ 101.2 ಮಾಡ್ಕಾಸ. ಇದು ಡಿಫ್ರೆನ್ಸ್ ಅಪ್ಪ. ಹಾಗಾದ್ರೆ 100 ಹೋಯ್ತು, 1.2 ಉಳಿತು, 1.2 ಗೇನ್ ಅಂತ ಬರ್ದ್ಬಿಡ್ತೀರಿ. ಅಂದ್ರೆ ನೀವು ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಿ ಅಷ್ಟು ಪರ್ಫೆಕ್ಟ್ ಆಗ್ತೀರಿ. ಆದ್ರೆ ಒಂದು ತಿಳ್ಕೊರಿ, ಯಾವುದೋ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡುವಾಗ ಮಾತ್ರ 10% ಅಂದ್ರೆ ಎಷ್ಟು ಬರ್ತೈತಿ, 5% ಅಂದ್ರೆ ಎಷ್ಟು ಬರ್ತೈತಿ, 1% ಅಂದ್ರೆ ಎಷ್ಟು ಬರ್ತೈತಿ, ಈ ಮೂರು ಕಲ್ತು ಬಿಟ್ರಿ ಅಂದ್ರೆ ನೀವು ಬೇಕಾದಂತ ಕ್ವಶನ್ ಕೇಳಿ. ಇದು ಒಂದ್ ವೇಳೆ ನಿಮ್ಗೆ ನೋಡ್ರಿ, ಇಟ್ 2.5% ಎಲ್ಲದಕ್ಕೆ ಏನಂತ ತಗೋರಿ. 2.5% ಕೇನ್ ಅಂದ್ರೆ ಇದನ್ನ ಡಿವೈಡೆಡ್ ಬೈ 2 ಮಾಡೋದು ಅಷ್ಟೇ. ನೀವು ಬರೀ 0.5% ಕೇನ್ ಅಂತ ತಗೋರಿ ಯಾವ್ದಾರ ಕ್ವಶನ್ದಾಗ. ಇದನ್ನ 1% ಇರ್ತದೆ, ಇದಕ್ಕೆ ಡಿವೈಡೆಡ್ ಬೈ 2 ಮಾಡೋದು. ಇಷ್ಟು ಮಾಡಿದ್ರೆ ಮುಗಿದೋಯ್ತು, ಅಲ್ಲೇನು ಜಾಸ್ತಿ ಇರಂಗಿಲ್ಲ. ಬೇಕಾದ ಕ್ವಶನ್ ಬರಲಿ, ಬೇಕಾದಂತ ಹಾಪ್ ಮಾಡಕ್ಕೆ ಯಾವುದೇ ಒಂದು ಡಿಜಿಟ್ ಕೊಟ್ಟಾಗ ಅದನ್ನ ಹಾಪ್ ಮಾಡೋದು ಬಹಳ ಈಸಿ. ಇವಾಗ ನೋಡ್ರಿ, ಇವಾಗ 50 ಕೊಟ್ಟಿದಾರಂದ್ರೆ ಇದನ್ನ ಹಾಪ್ ಮಾಡಕ್ 25, ಇದಕ್ಕೆ ಹಾಪ್ ಮಾಡಪ್ಪ ಅಂದ್ರೆ 12.5, ಇದನ್ನ ಹಾಪ್ ಮಾಡಪ್ಪ ಅಂದ್ರೆ ಇಲ್ಲಿ 6, ಇದು 2.5. ಇದು ಹಾಪ್ ಮಾಡೋದು ಏನು ಬಹಳ ಕಷ್ಟ ಅಲ್ಲ, ಯೂಶಲಿ ಮಾಡಬಹುದು. ಈ ಪರ್ಸೆಂಟೇಜ್ ಮೇಲೆ ಇನ್ನೂ ಕ್ಲಾಸ್ ತಗೋತೀನಿ. ಮುಂದಿನ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಒಂದಿಷ್ಟು ಕ್ವಶನ್ಸ್ ಬಿಡಿಸೋನು, ಅಲ್ಲಿ ಇನ್ನೂ ಜಾಸ್ತಿ ಟ್ರಿಕ್ಸ್ಗಳನ್ನ ಹೇಳ್ತೀನಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ರಿ, ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಇನ್ನು ನಿಮ್ಗೆ ಏನಾರ ತಿಳಿಲಿಲ್ಲ ಅಂದ್ರೆ ಕಮೆಂಟ್ ಹಾಕ್ರಿ. ಆ ಕಮೆಂಟಲ್ಲಿ ಏನು ಕೇಳಿರ್ತೀರಿ ಆ ಕ್ವಶನನ್ನು ಮತ್ತು ಅವ್ರ ಡೌಟ್ಸನ್ನು ಕ್ಲಿಯರ್ ಮಾಡಬೇಕು. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.